ಶೃಂಗೇರಿ ಶಂಕರ ಮಠದ ಸಭಾಭವನದಲ್ಲಿ ಸಹಕಾರ ಮಹಾಮಂಡಳ, ಶಿವಮೊಗ್ಗ ಜಿಲ್ಲಾ ಸಹಕಾರ ಯೂನಿಯನ್, ಜಿಲ್ಲಾ ಸಹಕಾರಿ ಕೇಂದ್ರ ಬ್ಯಾಂಕ್, ಸಹಕಾರಿ ಹಾಲು ಒಕ್ಕೂಟ, ಸಹಕಾರ ಇಲಾಖೆ ಶಿವಮೊಗ್ಗ, ಸಾಗರ ತಾಲೂಕಿನ ಸಹಕಾರ ಸಂಘಗಳು, ಸಹಕಾರಿ ಬ್ಯಾಂಕುಗಳ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ 72ನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಕಾರ್ಯಕ್ರಮದ ಧ್ವಜಾರೋಹಣ ಉದ್ಘಾಟನಾ ಸಮಾರಂಭ ಅದ್ದೂರಿಯಾಗಿ ಜರುಗಿತು. ಸಹಕಾರಿ ಉದ್ಯಮಶೀಲತೆಯಿಂದ ಯುವಜನ, ಮಹಿಳಾ ಮತ್ತು ಅಬಲ ವರ್ಗದ ಸಬಲೀಕರಣದ 5ನೇ ದಿನದ ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಿರುವಂತಹ ಎಲ್ಲ ಗಣ್ಯಾತಿ ಗಣ್ಯರಿಗೆ ಮತ್ತೊಮ್ಮೆ ಈ ವೇದಿಕೆ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಎಲ್ಲ ಸಹಕಾರಿಗಳು ದೊಡ್ಡ ಚಪ್ಪಾಳೆಯ ಮೂಲಕ ಕಾರ್ಯಕ್ರಮದ ಯಶಸ್ವಿಗೆ ಕಾರಣಕರ್ತರಾಗಿರುವಂತಹ ಎಲ್ಲರಿಗೂ ಮತ್ತೊಮ್ಮೆ ಮಹಾನೀಯರಿಗೆ, ಸಹಕಾರಿ ವರ್ಗಗಳಿಗೆ, ಹಿರಿಯ ಸಹಕಾರಿಗೆ, ಎಲ್ಲ ನಮ್ಮ ಹಿರಿಯ ಸಹಕಾರಿಗೆ ಮತ್ತೊಮ್ಮೆ ಕ್ಷೇತ್ರ ಶಾಸಕ ಮತ್ತು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನ ನಿರ್ದೇಶಕ ಹಾಗೂ ರಾಜ್ಯ ಅರಣ್ಯ ಕೈಗಾರಿಕಾ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ಅವರು ಕಾರ್ಯಕ್ರಮದ ಕುರಿತು ಮಾತನಾಡಿದರು. ಅದೇ ರೀತಿ ಮಹಾತ್ಮ ಗಾಂಧಿಯವರ ಆಶಯದಂತೆ ನಿಜವಾದ ರಾಮರಾಜ್ಯದ ಕನಸು ನನಸು ಮಾಡಲು ಜಿಲ್ಲೆಯಲ್ಲಿ ಮೊದಲು ಒಂದು ಗ್ರಾಮವನ್ನು ಆಯ್ಕೆ ಮಾಡಿಕೊಂಡು ಸದರಿ ಗ್ರಾಮದಲ್ಲಿ ಉತ್ತಮ ಶಾಲೆ, ಉತ್ತಮ ಗ್ರಾಮಾಡಳಿತ, ಉತ್ತಮ ಸಹಕಾರಿ ಸಂಸ್ಥೆ ಜೊತೆಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಒಂದಾದರೂ ಸಂಪೂರ್ಣ ಸಹಕಾರಿ ಗ್ರಾಮವನ್ನಾಗಿ ಪರಿವರ್ತಿಸಬೇಕು ಎಂದು ಜಿಲ್ಲಾ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರು ಮತ್ತು ಎಂಎಡಿಬಿ ಅಧ್ಯಕ್ಷ ಆರ್ಎಂ ಮಂಜುನಾಥ್ ಗೌಡರು ಹೇಳಿದರು. ನಂತರ ಸರ್ಕಾರದ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಬಿಆರ್ ಜಯಂತ್ ಮಾತನಾಡಿ, ಸಹಕಾರಿಯಿಂದ ಜನರ ಬದುಕು ಸದೃಢ, ಆರೋಗ್ಯಕರ, ಸಹಕಾರಿ ವ್ಯವಸ್ಥೆಯಿಂದ ಜನರ ಆತ್ಮನಿರ್ಭರ ಸಾಧ್ಯ, ಸ್ಥಳೀಯವಾಗಿ ಉದ್ಯೋಗ ಕಂಡುಕೊಳ್ಳುವ ಮೂಲಕ ಸಮೃದ್ಧ ಜೀವನ ನಿರ್ವಹಣೆಗೆ ಸಹಕಾರಿಯಾಗುತ್ತದೆ ಎಂದರು. ಪರಿಸ್ಥಿತಿಯಲ್ಲಿ ಇವತ್ತು ರೈತರಿದ್ದಾರೆ. ಅವನ್ನೆಲ್ಲ ಉಳಿಸುವಂತ ಕೆಲಸದಲ್ಲಿ ನಾವು ಪ್ರತಿನಿಧಿಯಾಗಿ ಮಾಡಲೇಬೇಕಾಗುತ್ತೆ. ಒಬ್ಬ MLA ಮತ್ತು ಮೆಂಬರ್ ಆಗಿ ಮಾಡಬೇಕಾಗುತ್ತೆ. ಇವೆಲ್ಲ ಬಿಟ್ಟು ನಮ್ಮ ಈ ಸೊಸೈಟಿಗಳಿಗೆ ಹೆಚ್ಚಾಗಿ ಒತ್ತು ಕೊಡಲಿಕ್ಕಾಗಿ ಹೊಸ ಸೊಸೈಟಿಯನ್ನ ಮಾನ್ಯ ಮಂಜುನಾಥ್ ಗೌಡರು ಮನೆ ಕೊಟ್ಟಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜಿಲ್ಲಾ ಸಹಕಾರಿ ಯೂನಿಯನ್ ನಿರ್ದೇಶಕ ಬಿಎಂ ಅಮೃತೇಶ್ವರ ವಹಿಸಿದ್ದರು. ವೇದಿಕೆಯಲ್ಲಿ ಸಾಗರ ಆಪ್ಕೋಸ್ ಅಧ್ಯಕ್ಷ ಬಿಎ ಇಂದೂಧರ ಗೌಡರು, ಸಹಕಾರಿ ಮಹಾಮಂಡಳದ ನಿರ್ದೇಶಕ ಕೃಷ್ಣಮೂರ್ತಿ ಭಂಡಾರಿ, ವಿವಿಧ ಸಹಕಾರಿ ಪ್ರಮುಖರುಗಳಾದ ಜಿಎನ್ ಸುಧೀರ್, ತಿಮ್ಮಪ್ಪ ಶ್ರೀಧರಪುರ, ಭರ್ಮಪ್ಪ ಅಂದಾಸುರ, ಕೆಸಿ ದೇವಪ್ಪ, ಆರ್ ಶ್ರೀನಿವಾಸ್, ನಾರಾಯಣ, ಅಶೋಕ್ ಬೇಳೂರು, ಪಿಎನ್ ಶಶಿಧರ, ಲೋಕನಾಥ್ ಬೀಳ್ಸಿರಿ, ಬಿ ಗೋಪಾಲ್, ಗಣಪತಿ ಹೊನಗಲು, ರಾಜಣ್ಣ ರೆಡ್ಡಿ, ಎಚ್ ಸತೀಶ್ ಕುಮಾರ್, ಟಿ ಪರಮೇಶ್ವರ್, ಕೆ ಈಶ್ವರ್ ನಾಯಕ್, ಜಿ ಜಗದೀಶ್, ಕೆ ಸತೀಶ್, ಲೋಕೇಶ್ ಕುಮಾರ್, ನೇತ್ರಾವತಿ, ಜಿ ಭಟ್ ಉಪಸ್ಥಿತರಿದ್ದರು. ರವಿ, 9 ಲೈವ್ ನ್ಯೂಸ್.